ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನೋಡ್ರಿ, ನಾವು ಶಿವರಾತ್ರಿ ಹಬ್ಬದ ದಿವಸ ಎಲ್ಲರೂ ಸ್ನಾನಗಿನ ಮಾಡ್ಕೊಂಡು ದೇವಸ್ಥಾನಕ್ಕೆ ಇನ್ನೊಂದು ಮತ್ತೊಂದು ಅಂತ ಹೋಗ್ತಾರೆ. ನೋಡ್ರಿ, ನಾವು ಸ್ವಕಾರ್ಯ ಮಾಡ್ತಾಯಿದ್ದೀವಿ. ಯಾಕಂದರೆ ಏನಾಗ್ತೈತೆ ಅಂದರೆ ಕೆಲವೊಬ್ರಿಗೆ ಗೊತ್ತೇ ಇಲ್ಲ ರೈತರ ಕಷ್ಟಗಳು ಏನು ಅನ್ನೋದು. ಇದನ್ನು ಯಾಕೆ ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ ನೋಡಿರಿ, ವೆಲ್ವೆಟ್ ಬೀನ್ಸು ಏನು ನಾವು ಹಾಕಿದ್ವಿ ಅದು ಸ್ವಲ್ಪ ಮಟ್ಟಿಗೆ ಎಲ್ಲ ಕಟಾವು ಮಾಡಿ ಅದನ್ನು ಬೀಜ ಯಾರ್ಯಾರು ಕೇಳಿದ್ರು ರೈತರಿಗೆಲ್ಲ ಕೊಟ್ಟಿದ್ವಿ. ಇನ್ನೊಂದು ಸ್ವಲ್ಪ ಬಂದಿತ್ತು. ಈ ಬಂದಿರೋದನ್ನ ಕುಟ್ಟಿ ಎಲ್ಲ ರೆಡಿ ಮಾಡಿಕೊಡ್ಬೇಕು. ಯಾಕಿದನ್ನು ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಕೆಲವೊಬ್ಬರಿಗೆ ಬರೀ ಬೀಜ ಇಸ್ಕೊಳ್ಳೋರಿಗೆ ನಾವು ರೇಟ್ ಹೇಳಿದಾಗ ಅಷ್ಟೊಂದ ಅಂತಾರೆ, ಅಥವಾ ನಾವು 150 ಹೇಳ್ತೀವೋ 180 ಹೇಳ್ತೀವೋ. ನಾನಿವಾಗ 180 ಅಂತಲೇ ಕೊಡ್ತಾ ಇರೋದು kg. ಹೇಳಿದಾಗ ಅಷ್ಟೊಂದು ಅಂತಾರೆ. ಅದ್ರ ಕಷ್ಟ ಏನು ಅಂತ ನೀವು ನೋಡ್ಬೇಕು. ಯಾಕಂದರೆ ನೋಡಿರಿ, ಹತ್ರಕ್ಕೆ ತೋರಿಸಿ, ನೀವು ಒಂದೊಂದು ಕಾಯಿನೂ ಕುಟ್ಟಿ ಬೀಜ ತೆಗಿಬೇಕು ನಾವು. ಯಾಕಂದರೆ ಸೇಮ್ ಹುಣಸೆಕಾಯಿ ಥರ ಒಂದೊಂದು ಕಾಯಿ. ಇದೊಂದು ಕಾಯಿ ಅಂದರೆ ಇದೊಂದು ಕಾಯಿನ ಕುಟ್ಟಿ ನೋಡಿರಿ, ಹಿಂಗೆ ಕುಟ್ಟಿ ಬೀಜ ತೆಗಿಬೇಕು. ಸುಮ್ಮನೆ ಏನು ಬರೋಲ್ಲ. ಸುಮ್ಮನೆ ಏನು ಹಿಂಗೆ ಬೆವರ ಹಾಕುತ್ತೆ ಅಥವಾ ಹಿಂಗೆ ಬಡಿದ್ರೆ ಬಿಡಲ್ಲ. ಯಾಕಂದರೆ ಹಂಗೆ ಬಿಟ್ಟರು ಏನಾಗುತ್ತೆ, ಒಂದು ಕಾಯಿನ ನಾವು ಹಿಂಗೆ ಬಡ್ದಾಗ ಏನಾಗುತ್ತೆ, ಸಿಡಿದು ಬೀಜಗಳು ಚೆಲ್ತವೆ. ಒಂದೊಂದು ಕಾಯಿನೂ ಕುಟ್ಟಿ ನಾವು ಹಿಂಗೆ ಬೀಜ ತೆಗೆದು ನೋಡಿರಿ, ಹಿಂಗೆ ಬೀಜ ತೆಗೆದು ಈ ಬೀಜನ ನಾವೇನು ಮಾಡಬೇಕು, ಕ್ಲೀನಾಗಿ ಆಯ್ದು ಶೇಖರಣೆ ಮಾಡಿ ಹಿಂಗೆ ಕ್ಲೀನಾಗಿ ಆಯ್ಕೊಂಡು ಹತ್ರಕ್ಕೆ ತೋರಿಸು. ನೋಡಿರಿ, ಈ ಥರ ಬೀಜ ಇದ್ದಾವೆ. ಬೀಜ ಈ ಥರ ಇರ್ತವೆ. ಈ ಥರ ಬೀಜ ಬರ್ತವೆ. ನೋಡಿರಿ, ಇಲ್ಲಿ ಹಾಕಿದ್ದೀವಿ. ಈ ಥರ ಶೇಖರಣೆ ಮಾಡಿಟ್ಟು ಇವನ್ನ ನಾವು ತೂಕ ಹಾಕಿ ಯಾರು ಇಲ್ಲಿಗೆ ಮನೆ ಹತ್ರ ಯಾರು ಬರ್ತಾರೋ ಅನುಕೂಲ ಆಗಿ ಅವ್ರಿಗೆ ಸಮಯ ಬಿಡುವು ಮಾಡ್ತಾರೆ, ಯಾರು ಮನೆ ಹತ್ರ ಬರ್ತಾರೋ ಅಂಥವ್ರಿಗೆ ನಾವು ಬೀಜಗಳನ್ನ ಕೊಡ್ತಾಯಿದ್ದೀವಿ. ಯಾರಾದರೂ ಬೇಕಾದರೆ ನಾನು ನನ್ನ ವೀಡಿಯೋನ ನಾನು ಫೇಸ್ಬುಕ್ಕಲ್ಲಾಗಲಿ ಅಥವಾ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲೇ ಹಾಕ್ತೀನಿ. ನೀವು ಬೇಕಾದರೂ ಸಂಪರ್ಕಿಸ್ಬೋದು ಅಂತ ಹೇಳ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇದು ವೆಲ್ವೆಟ್ ಬೀನ್ಸ್ ಅಂತ ಹೇಳಿ, ಇದು ಹಸಿರೆಲೆ ಗೊಬ್ಬರ ಆಗಿ ನಾವು ರೈತರು ಭೂಮಿಗೆ ಬಿತ್ತನೆ ಮಾಡ್ಬೋದು. ಕೇವಲ ಅಂದರೆ ಕನಿಷ್ಠ ಅಂದರೂ ಜನವರಿ ಫೆಬ್ರವರಿ ಒಳಗಡೆ ಬಿತ್ತಬೇಕು. ಈಗಲೂ ಬಿತ್ಬೋದು, ಆದರೆ ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಬಿತ್ಕೋಬೋದು. ಎಲ್ಲರಿಗೂ ನಮಸ್ಕಾರ.